ಹಾಯ್ ಸ್ನೇಹಿತರೆ, ಎಲ್ರಿಗೂ ವಿದ್ಯಾಪೀಠ ಸ್ಟಡೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನಿಂದ ನಾವು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ನಿಮಗೆ ಪ್ರಚಲಿತ ಘಟನೆ ಹಾಗೂ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಉಚಿತವಾಗಿ ತರಗತಿಗಳನ್ನು ನಿಮಗೆ ಲಭ್ಯವಾಗುತ್ತವೆ. ಹಾಗಾಗಿ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ತರಗತಿಯಲ್ಲಿ ಯಾವ ರೀತಿಯಾಗಿ ನಾವು ಮುಂದಿನ ಪರೀಕ್ಷೆಗಳಲ್ಲಿ ಅಪ್ಕಮಿಂಗ್ ESI, PSI, ವಿಲೇಜ್ ಅಕೌಂಟೆಂಟು, PDO ಈ ರೀತಿಯಾದಂತಹ ಕೇಸ್ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ಕರೆಂಟ್ ಅಫೇರ್ಸ್ನ ನಾವು ಓದ್ಕೋಬಹುದು, ಯಾವ ರೀತಿ ನಾವು ಕರೆಂಟ್ ಅಫೇರ್ಸ್ನ ಕ್ರ್ಯಾಕ್ ಮಾಡಬಹುದು ಅಂತ ನಾನು ಹೇಳ್ಕೊತ ಹೋಗ್ತೀನಿ. ಯಾವ ರೀತಿ ಸಬ್ಜೆಕ್ಟ್ ವೈಸ್, ಇವಾಗ ನಿಮಗೆ ಹಿಸ್ಟ್ರಿಯಲ್ಲಿ ಹೆಂಗಿರುತ್ತೆ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಕದಂಬ, ಬಾದಾಮಿ ಚಾಲುಕ್ಯಾಸ್, ಕಲ್ಯಾಣಿ ಚಾಲುಕ್ಯಾಸ್, ರಾಷ್ಟ್ರಕೂಟ, ಆ ಥರ ಆರ್ಡರ್ ವೈಸ್ ಯಾವ ರೀತಿ ಇರುತ್ತೆ, ಕರೆಂಟ್ ಅಫೇರ್ಸ್ನು ಕೂಡ ಅದೇ ಆರ್ಡರ್ ವೈಸ್ ಅಲ್ಲಿ ನೋಡಿದ್ರೆ ಯಾವುದೇ ರೀತಿಯಾಗಿ ನಿಮಗೆ ಅಂಕಗಳು ಕಡಿತವಾಗುವುದಿಲ್ಲ. ಯಾವ ರೀತಿ ಓದ್ಕೋಬೇಕಂದ್ರೆ, ಮೊದಲನೇದಾಗಿ ಸ್ಟಾರ್ಟಿಂಗ್ ಅಲ್ಲಿ ಈ ಪ್ರಚಲಿತ ಘಟನೆ ಟಾಪಿಕ್ಸ್ ವೈಸ್ ಇದಾವೆ. ಮೊದಲನೇದಾಗಿ ಪ್ರಶಸ್ತಿಗಳು 2026 ಅಂತ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಅಂತ ಬರ್ತವೆ. ನೋಬೆಲ್, ಅಬೆಲ್, ಫಿಲ್ಡಿಂಜರು, ಪ್ರಿಟ್ಸ್ಕರು, ಪಿಲಿಂಡ್ಸರು, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸು, ಮಿಸ್ ಇಂಟರ್ನ್ಯಾಷನಲ್, ಮಿಸ್ ಅರ್ತ್, ಮಿಸ್ ದಿಯಾ ಅರ್ತ್, ಮಿಸ್ ಇಂಡಿಯಾ ಅರ್ತ್, ಆ ರೀತಿಯಾಗಿ ನಾನಾ ರೀತಿಯಾಗಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬರ್ತವೆ. ಓಕೆನಾ? ಇವಾಗ ಅಬೆಲ್ ಫೀಲ್ಡ್ ಮೆಡಲ್, ಅಬೆಲ್ ಯಾವ್ದಕ್ಕೆ ಕೊಡ್ತಾರೆ, ಯಾವ ವರ್ಷ ಸ್ಥಾಪನೆ ಆಯಿತು, ಇಂಡಿಯನ್ಸ್ ಯಾರು, ಈ ವರ್ಷ ಯಾರು ಪಡೆದಿದ್ದಾರೆ, ಫೀಲ್ಡ್ ಮೆಡಲ್ ಅಷ್ಟೇನೆ. ಅಬೆಲ್ ಫೀಲ್ಡ್ ಮೆಡಲ್ ಯಾವ್ಯಾವುದಕ್ಕೆ ಡಿಫ್ರೆನ್ಸ್ ಏನು, ಓಕೆನಾ? ರಾಮನ್ ಮ್ಯಾಗ್ನೆಸಸ್ ಯಾವ್ದಕ್ಕೆ ಕೊಡ್ತಾರೆ, ಅದು ಯಾವಾಗ ಸ್ಥಾಪನೆ ಆಯಿತು, ಇಂಡಿಯನ್ಸ್ ಯಾರು, ಕನ್ನಡಿಗರು ಯಾರು, ಇವಾಗ ರೀಸೆಂಟ್ಲಿ ಯಾರು, ಮಹಿಳೆ ಯಾರು, ಅದ್ರ ವಿಶೇಷತೆ ಏನು, ಆ ರೀತಿಯಾಗಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಂತ ನೋಡೋದಾದ್ರೆ ಈ ರೀತಿಯಾಗಿ ಒಂದು 20 ಅವಾರ್ಡ್ಸ್ ಬರ್ತವೆ ಇಂಟರ್ನ್ಯಾಷನಲ್ ಅಲ್ಲಿ. ಅದಾದ್ಮೇಲೆ ರಾಷ್ಟ್ರೀಯ ಪ್ರಶಸ್ತಿಗಳು. ರಾಷ್ಟ್ರೀಯ ಪ್ರಶಸ್ತಿ ಅಂತ ಬಂದ್ರೆ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ, ರಾಮನ್ ಮ್ಯಾಗ್ನೆಸೆಸ್ಸು, ಹಾಗೇನೆ ಪುಲಿಟ್ಜರ್ ಪ್ರಿಟ್ಸ್ಕರ್ ಇಂಟರ್ನ್ಯಾಷನಲ್ ಆದ್ರೆ ನ್ಯಾಷನಲ್ ಅಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಬರುತ್ತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ, ಓಕೆನಾ? ಸರಸ್ವತಿ ಸಮ್ಮಾನು, ವ್ಯಾಸ ಸಮ್ಮಾನು, ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಬರುತ್ತೆ, ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಈ ರೀತಿಯಾಗಿ ರಾಷ್ಟ್ರೀಯ ಪ್ರಶಸ್ತಿಗಳು. ರಾಷ್ಟ್ರೀಯದಲ್ಲಿ ಕ್ರೀಡೆ ಅಂತ ಬಂದ್ರೆ ದ್ರೋಣಾಚಾರ್ಯ ಬರುತ್ತೆ, ಅರ್ಜುನ ಬರುತ್ತೆ, ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಬರುತ್ತೆ. ಈ ರೀತಿಯಾಗಿ ನ್ಯಾಷನಲ್ ಅವಾರ್ಡ್ಸು ಯಾವ್ಯಾವ ಒಂದು ವರ್ಷದಲ್ಲಿ ಆಗಿರುತ್ತೆ, ಯಾವಾಗ ಸ್ಥಾಪನೆ ಆಯಿತು, ಯಾರು ಕೊಡ್ತಾರೆ, ಅದರ ಪ್ರಶಸ್ತಿಯ ಮೊತ್ತ ಏನು, ಇಂಡಿಯನ್ಸ್ ಯಾರು, ಕನ್ನಡಿಗರು ಯಾರು, ರೀಸೆಂಟ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಅದರ ವಿಶೇಷತೆ ಏನು, ಆ ರೀತಿಯಾಗಿ ರಾಷ್ಟ್ರೀಯ ಪ್ರಶಸ್ತಿಗಳು ಅಂತ ನಾವು ನೋಡೋದಾದ್ರೆ, ನೆಕ್ಸ್ಟ್ ರಾಜ್ಯ ಪ್ರಶಸ್ತಿಗಳು. ನಮ್ಮ ಕರ್ನಾಟಕ ರಾಜ್ಯ ನೀಡುವಂತ ಪ್ರಮುಖ ಪ್ರಶಸ್ತಿಗಳು, ಕರ್ನಾಟಕ ರತ್ನ ಆಗಿರಲಿ, ರಾಜ್ಯೋತ್ಸವ ಪ್ರಶಸ್ತಿಗಳಾಗಿರಲಿ, ನಾಡೋಜ, ನೃಪತುಂಗ, ಬಸವ, ಬಸವಶ್ರೀ, ಬಸವ ಕೃಷಿ, ಆ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ನೀಡುವಂತಹ ಪ್ರಮುಖ ಪ್ರಶಸ್ತಿಗಳು. ದೇವರಾಜ್ ಅರಸು ಪ್ರಶಸ್ತಿ, ನೆಕ್ಸ್ಟ್ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಆ ರೀತಿಯಾಗಿ ನೆಕ್ಸ್ಟ್ ಏಕಲವ್ಯ ಪ್ರಶಸ್ತಿ. ನಮ್ಮ ಹೇಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ಗೆ ದ್ರೋಣಾಚಾರ್ಯ, ಅರ್ಜುನ, ಧ್ಯಾನ್ ಚಂದ್ ಖೇಲ್ ರತ್ನ ಹೇಗಿದೆನೋ ಆ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ನೀಡುವಂತ ಏಕಲವ್ಯ ಪ್ರಶಸ್ತಿ ಬಗ್ಗೆ ಯಾವಾಗ ಸ್ಥಾಪನೆ ಆಯಿತು, ಆ ಪ್ರಶಸ್ತಿಯ ಮೊತ್ತ ಏನು, ಮೊದಲು ಯಾರಿಗೆ ಪಡ್ಕೊಂಡ್ರು, ಯಂಗೆಸ್ಟ್ ಯಾರು, ಓಲ್ಡೆಸ್ಟ್ ಯಾರು, ರೀಸೆಂಟ್ ಯಾರು ಪಡೆದಿದ್ದಾರೆ, ಆ ರೀತಿಯಾಗಿ ರಾಜ್ಯ ಪ್ರಶಸ್ತಿಗಳು. ಸುಮಾರಾಗಿ ಪ್ರಶಸ್ತಿಗಳು ಅಂತ ನೋಡೋದಾದ್ರೆ ನಮಗೆ ಈ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಈ 3 ವಿಭಾಗದಿಂದ ಸುಮಾರು 60ರಿಂದ 70 ಪ್ರಶಸ್ತಿಗಳನ್ನು ನಾವು ನೋಡೋದಾದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದಲ್ಲ 2 ಕ್ವಶನ್ ಪೇಪರ್ ಅಲ್ಲಿ ಬಂದೇ ಬರುತ್ತೆ. ಈ 50ರಿಂದ 60 ಅವಾರ್ಡ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಓದಿದ್ದೇ ಆದ್ರೆ ಒಂದಿಲ್ಲ 2 ಕ್ವಶನ್ಸು ಬಂದೇ ಬರುತ್ತೆ. ಕೆಲವೊಂದು ಟೈಮ್ ಅಲ್ಲಿ 5-6 ಕಡು ಬರೀ ಪ್ರಶಸ್ತಿಗಳ ಮೇಲೆನೆ ಕೇಳಿದ್ದಾರೆ. PSI 545 ಅಲ್ಲಿ ಪ್ರಶಸ್ತಿಗಳ ಮೇಲೆನೆ 4 ಕ್ವಶನ್. ಮೊನ್ನೆ ನಡೆದಂತಹ ಒಂದು AE ಎಕ್ಸಾಮ್ಸ್ ಅಲ್ಲಿ ಪ್ರಶಸ್ತಿ ಮೇಲೆ 3. ಹಾಗಾಗಿ ಈ ಒಂದು ಚಾಪ್ಟರ್ ಏನಿದೆ ಪ್ರಶಸ್ತಿಗಳು ಅಂತ ಬಂದ್ರೆ ನೀವು ಯಾವುದೇ ಎಕ್ಸಾಮ್ಸಿಗೆ ಹೋಗಿ ಪ್ರಶಸ್ತಿ ಮೇಲೆ ಕ್ವಶನ್ ಬರಲೇಬೇಕು, ಬಂದೇ ಬರುತ್ತೆ. ಏನಿಲ್ಲ ಅಂದ್ರೂ ಒಂದು 60ರಿಂದ 70 ಪ್ರಶಸ್ತಿಗಳು ನಮಗೆ ಗೊತ್ತಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಕ್ರೀಡಾ ಸುದ್ದಿಗಳು. ನೆಕ್ಸ್ಟ್ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಏನೇನು ನಡೆದಿರುತ್ತೆ ಒಂದು ವರ್ಷದಲ್ಲಿ ಆದಂತಹ ಸ್ಪೋರ್ಟ್ಸು. ಇವಾಗ ಟೆನ್ನಿಸ್ ಅಂತ ನೋಡೋದಾದ್ರೆ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಗಳು ನಡೆಯುತ್ತೆ. ಆಸ್ಟ್ರೇಲಿಯನ್, ಫ್ರೆಂಚು, ವಿಂಬಲ್ಡನ್ನು, ಹಾಗೇನೆ ಅಮೆರಿಕನ್ ಓಪನ್ ಯಾವ ವರ್ಷದಲ್ಲಿ ನಡೀತು, ಅದು ಯಾವ ಕೋರ್ಟಲ್ಲಿ ನಡೆಯುತ್ತೆ, ಅದರ ವಿಶೇಷತೆ ಏನು, ಅತಿ ಹೆಚ್ಚು ಯಾರು ಗೆದ್ರು, ಈ ವರ್ಷ ಪುರುಷ ಸಿಂಗಲ್ಸ್ ಅಲ್ಲಿ ಯಾರು, ಮಹಿಳಾ ಸಿಂಗಲ್ಸ್ ಅಲ್ಲಿ ಯಾರು, ಇಂಡಿಯನ್ಸ್ ಯಾರು, ಹಾಗೇನೆ ರನ್ನರ್ಸ್ ಅಪ್ ಯಾರು, ಅಮೌಂಟ್ ಎಷ್ಟು, ಅದ್ರ ವಿಶೇಷತೆ ಏನು, ಯಾವ ಟೈಮಲ್ಲಿ ನಡೆಯುತ್ತೆ, ಗೋಲ್ಡನ್ ಗ್ರ್ಯಾಂಡ್ ಸ್ಲಮ್ ಅಂದ್ರೆ ಏನು. ನಿಮ್ಮ PSI ಅಲ್ಲಿ ಇದೇ ಕ್ವಶನ್ ಕೇಳಿದ್ರು. ಗೋಲ್ಡನ್ ಗ್ರ್ಯಾಂಡ್ ಸ್ಲಮ್, ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಮ್, ಬರೇ ಗ್ರ್ಯಾಂಡ್ ಸ್ಲಮ್ ಅಂದ್ರೆ ಏನು, ಅದ್ರಲ್ಲಿ ಯಾವ ವರ್ಡ್ ನ ಯೂಸ್ ಮಾಡ್ತಾರೆ. ಮೊನ್ನೆ ನಡೆದಂತ ಒಂದು HK ಎಕ್ಸಾಮ್ಸ್ ಅಲ್ಲೂ ಅಷ್ಟೇನೆ ಕೈತಾನ್ ಟ್ರೋಫಿ ಅಂತ ಕೇಳಿದ್ರು.
ಅದು ಸ್ಪೋರ್ಟ್ಸ್ ರಿಲೇಟೆಡ್, ಯಾವ ಒಂದು ಈ ಕೈತಾನ್ ಟ್ರೋಫಿಯನ್ನು ಯಾವುದಕ್ಕೆ ನೀಡ್ತಾರೆ ಅಂತ. ಹಾಗಾಗಿ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಟೆನ್ನಿಸ್ ಆದಮೇಲೆ ನೆಕ್ಸ್ಟು ಒಲಿಂಪಿಕ್ಸು, ಪ್ಯಾರಾ ಒಲಿಂಪಿಕ್ಸು, ಹಾಗೇನೆ ಕ್ರಿಕೆಟ್ ಅಂತ ನೋಡೋದಾದ್ರೆ WPL, IPL, ICC ಚಾಂಪಿಯನ್ಸ್ ಟ್ರೋಫಿ, T20 ವರ್ಲ್ಡ್ ಕಪ್ಪು, ODI ವಿಶ್ವಕಪ್ ಆಗಿರಲಿ, ಚಾಂಪಿಯನ್ಸ್ ಯಾರು, ರನ್ನರ್ ಯಾರು, ಆ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರಿಗೆ ಕೊಟ್ಟಿರ್ತಾರೆ. ಇವಾಗ IPL ಅಂತ ಬಂದರೆ ಎಷ್ಟು ತಂಡಗಳು ಇರ್ತವೆ, ಎಷ್ಟನೇ ಸೀಸನ್ನು, ಅದರ ವಿಶೇಷತೆ ಏನೇನು. KS ಪ್ರಿಲಿಮ್ಸ್ ಅಲ್ಲಿ ಕೂಡ WPL ಮೇಲೆ ಕ್ವಶನ್ ಕೇಳಿದ್ರು, ಎಷ್ಟು ತಂಡಗಳು ಇರ್ತವೆ, ಯಾವ್ಯಾವ ತಂಡಗಳು, ಅದರಲ್ಲಿ ಭಾಗವಹಿಸಿದಂಥ ತಂಡಗಳು ಯಾವ್ಯಾವ್ದಂತ. ಆ ರೀತಿಯಾಗಿ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ 1 or 2 ಕ್ವಶನ್ ಇದ್ದೇ ಇರುತ್ತೆ. ಇದು ಕ್ರೀಡಾ ಸುದ್ದಿಗಳು 2026ರಲ್ಲಿ. ನೆಕ್ಸ್ಟ್ ಮುಂದೆ ತರಗತಿಯಲ್ಲಿ ಬಂದಾಗ ಈ ಕ್ರೀಡೆ ಸುದ್ದಿಗಳು ಏನೇನಿದಾವೆ ಕಂಪ್ಲೀಟ್ ಆಗಿ, ಇವಾಗ ರೀಸೆಂಟ್ಲಿ ಕಾಮನ್ವೆಲ್ತ್ ನಡೀತು, ಆ ಕಾಮನ್ವೆಲ್ತ್ನ ಬಗ್ಗೆ, ಫಿಫಾ ನಡೀತು, ಪ್ರತಿ 4 ವರ್ಷಕ್ಕೆ ನಡೆಯುವಂಥ ಫಿಫಾ, ಆ ಫಿಫಾದ ಬಗ್ಗೆ ಸಂಪೂರ್ಣವಾಗಿ ಯಾವ್ಯಾವ ತಂಡಗಳು, ಎಷ್ಟು ತಂಡಗಳು, ಎಷ್ಟನೇ ಆವೃತ್ತಿ, ಚಾಂಪಿಯನ್ ಯಾರು, ರನ್ನರ್ ಅಪ್ ಯಾರು, 3ನೇ ಪ್ಲೇಸ್ ಯಾರು, 4ನೇ ಪ್ಲೇಸ್ ಯಾರು, ಗೋಲ್ಡನ್ ಬೂಟು, ಗೋಲ್ಡನ್ ಬಾಲ್, ಗೋಲ್ಡನ್ ಗ್ಲೋ, ಪ್ಲೇಯರ್ ಆಫ್ ದಿ ಸೀಸನ್ನು, ಪ್ಲೇಯರ್ ಆಫ್ ದಿ ಟೀಮ್ ಯಾವುದು, ಆ ಅತ್ಯುತ್ತಮ ಅತಿ ಹೆಚ್ಚು ಗೋಲನ್ನು ಯಾರು ಬಾರಿಸಿದ್ರು, ಯಾವ ತಂಡಗಳಿಗೆ ನಿಷೇಧ ಮಾಡಿದ್ರು, ಯಾವ ತಂಡಗಳು ಹೊಸದಾಗಿ ಸೇರ್ಪಡೆ ಆಯಿತು, ರ್ಯಾಂಕಿಂಗ್ ಏನು, ಫಿಫಾದ ಫುಲ್ ಫಾರ್ಮ್ ಏನು, ಫಿಫಾದ ಅಧ್ಯಕ್ಷ ಯಾರು, ಫಿಫಾದ ಕೇಂದ್ರ ಕಚೇರಿ ಎಲ್ಲಿದೆ, ಆ ರೀತಿಯಾಗಿ ಕಂಪ್ಲೀಟ್ ಆಗಿ ಫಿಫಾ ಬಗ್ಗೆ, ಕಾಮನ್ವೆಲ್ತ್ನ ಬಗ್ಗೆ, ಅದರ ಲಾಂಛನ ಮಾಸ್ಕಾಟ್ ಏನು, ಯಾರು ಅವಾರ್ಡ್ನ ಇದು ಮಾಡಿದ್ರು, ಯಾವ ಕ್ರೀಡಾಂಗಣದಲ್ಲಿ ನಡೀತು, ಯಾವ್ಯಾವ ಪ್ಲೇಸಲ್ಲಿ ನಡೀತು, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ನಾವು ನೆಕ್ಸ್ಟ್ ತರಗತಿಯಲ್ಲಿ ಮಾಡೋಣ. ಇದು ಕ್ರೀಡಾ ಸುದ್ದಿಗಳು 2026. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನೇಮಕಾತಿಗಳು. ರೀಸೆಂಟ್ಲಿ ಅಪಾಯಿಂಟ್ಮೆಂಟ್ಸ್ ಅಂತ ಆಗ್ತಾರೆ. ಇವಾಗ ಯಾರು ಅಟಾರ್ನಿ ಜನರಲ್ ಚೇಂಜ್ ಆಗ್ತಾರೆ, CAG ಚೇಂಜ್ ಆಗ್ತಾರೆ. ಇವಾಗ ಮೊನ್ನೆ ನಡೆದಂತಹ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಸ್ಪೀಕರು, ವಿಧಾನಸಭೆಯ ಸ್ಪೀಕರ್, ಸಭಾಪತಿಗಳು, ವಿಧಾನ ಪರಿಷತ್ತಿನ ಸಭಾಪತಿಗಳು ಚೇಂಜ್ ಆದ್ರು. GS ಪಾಟೀಲ್ ಸ್ಪೀಕರು, ಈ ಕಡೆ ವಿಧಾನ ಪರಿಷತ್ತಿನ ಸಲೀಂ ಅಹಮದ್ ಅವರು ವಿಧಾನ ಪರಿಷತ್ತಿನ ಸ್ಪೀಕರ್ ಆದ್ರು, ಡೆಪ್ಯೂಟಿ ಸ್ಪೀಕರು ಆದ್ರು. ಈ ಕಡೆ ವಿಧಾನ ಸಭೆಯ ಡೆಪ್ಯೂಟಿ ಸ್ಪೀಕರ್ ಯಾರು, ಮಕ್ಕಳ ವೈದ್ಯ. ಈ ಕಡೆ ವಿಧಾನ ಪರಿಷತ್ತಿನ ಡೆಪ್ಯೂಟಿ ಸಭಾಪತಿಯಾಗಿ ಉಮಾಶ್ರೀ ಅವರು ಆಯ್ಕೆ ಆದ್ರು. ಓಕೆನಾ. ಬಾಂಗ್ಲಾದೇಶದ 23ನೇ ಅಧ್ಯಕ್ಷರಾಗಿ ಆಯ್ಕೆ ಆದ್ರು. ಯಾರು, ಮಿರ್ಜಾ ಇಸ್ಲಾಂ ಅಲಂಗೀರ್ ಅಂತ. ಆ ರೀತಿಯಾಗಿ ನೇಮಕಾತಿಗಳು ಯಾರ್ಯಾರು ಈ ವರ್ಷ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಗಿ ನೇಮಕಾತಿಗಳು ಯಾರ್ಯಾರು ಆಗಿರ್ತಾರೆ, ಬೇರೆ ಬೇರೆ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರ್ತಾರೆ, ನಮ್ಮ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ಚೇಂಜ್ ಆಗ್ತಾನೆ ಇರ್ತಾರೆ, ಭೂಸೇನೆ ಅಧ್ಯಕ್ಷರು ಚೇಂಜ್ ಆಗ್ತಾರೆ, ವಾಯುಸೇನೆ, ನೌಕಾಪಡೆ ಅಡ್ಮಿರಲ್ ಚೇಂಜ್ ಆಗ್ತಾರೆ. ಅದನ್ನೇ ಕೇಳಿದ್ರು ಮೊನ್ನೆ ರೀಸೆಂಟ್ಲಿ PC ಎಕ್ಸಾಮ್ಸ್ ಅಲ್ಲಿ. ಅಡ್ಮಿರಲ್ 27ನೇ ನೌಕಾಪಡೆಯ ಮುಖ್ಯಸ್ಥ ಯಾರು, ಕೃಷ್ಣ ಸ್ವಾಮಿನಾಥನು. ಹಾಗೇನೆ CDS ನ ಕೇಳಿದ್ರು. ಓಕೆನಾ. ರಾಜ ಸುಬ್ರಹ್ಮಣ್ಯ ತದು 2ನೇ 3ನೇ CDS ಅಂತ. ಮೊದಲು ಅನಿಲ್ ಚೌಹಾಣ್ 2ನೇವರು, ಬಿಪಿನ್ ರಾವತ್ 1ನೇವರು, 3ನೇವರು CDS ಆದಂತಹ ರಾಜ ಸುಬ್ರಹ್ಮಣ್ಯ. ಆ ರೀತಿಯಾಗಿ ಯಾರ್ಯಾರು ಚೇಂಜ್ ಆಗ್ತಾನೆ ಇರ್ತಾರೆ, ಎಷ್ಟನೇವರು, ಅವ್ರ ವಿಶೇಷತೆ ಏನು, ಆ ರೀತಿಯಾಗಿ ಕಂಪ್ಲೀಟ್ ಆಗಿ ನೇಮಕಾತಿಗಳ ಬಗ್ಗೆ ನೋಡೋದು. ಇವಾಗ ಬ್ರ್ಯಾಂಡ್ ಅಂಬಾಸಿಡರ್, ರಾಯಭಾರಿಗಳು ಆಗ್ತಾನೆ ಇರ್ತಾರೆ. ಇವಾಗ ಮೊನ್ನೆ ಟರ್ಕಿ ದೇಶದ ಭಾರತದ ರಾಯಭಾರಿಗೆ ನೇಮಕ ಮಾಡಿದ್ರು. ಯಾರು, ರುದ್ರ ಗೌರವ್ ಶ್ರೇಷ್ಠ ಅಂತ. ಓಕೆನಾ. ಈ ರೀತಿಯಾಗಿ ಇವಾಗ ಋತುತಾರೆ ಯೋಜನೆ ಅಂತ ತಂದ್ರು. ಅದಕ್ಕೆ ಬ್ರಾಂಡ್ ಅಂಬಾಸಿಡರ್ ಯಾರು, ರಮ್ಯಾ ಅವ್ರನ್ನ ನೇಮಕ ಮಾಡಿದ್ರು. ಓಕೆನಾ. ನೀರಿದ್ದರೆ ನಾಳೆ ಎನ್ನುವಂತ ಒಂದು ಯೋಜನೆ ತಂದಿರು ಲಾಸ್ಟ್ ಇಯರ್. ಅದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ವಸಿಷ್ಠ ಸಿಂಹ ನೇಮಕ ಆಗಿದ್ರು. ಅದನ್ನ ಕ್ವಶನ್ ಕೂಡ ಕೇಳಿದ್ರು ಒಂದು ಎಕ್ಸಾಮ್ಸ್ ಅಲ್ಲಿ, AE ಎಕ್ಸಾಮ್ಸ್ ಅಲ್ಲಿ. ನೀರಿದ್ದರೆ ನಾಳೆ ಎನ್ನುವಂತ ಯೋಜನೆಯ ರಾಯಭಾರಿ ಯಾರು, ಇತ್ತೀಚೆಗೆ ನೇಮಕ ಆದಂತಹ ರಾಯಭಾರಿ ಯಾರು. ಆ ರೀತಿಯಾಗಿ ನೇಮಕಾತಿಗಳ ಮೇಲೆ 1 or 2 ಕ್ವಶನ್ ಕೇಳ್ತಾರೆ. ಇದು 3ನೇ ಚಾಪ್ಟರ್ ನೋಡೋದಾದ್ರೆ, ನೆಕ್ಸ್ಟ್ ಪ್ರಮುಖ ನಿಧನ ಹೊಂದಿದ ವ್ಯಕ್ತಿಗಳು. ಈ ಒಂದು ವರ್ಷದಲ್ಲಿ ಯಾರ್ಯಾರು ನಿಧನ ಹೊಂದಿರ್ತಾರೆ ಅವ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇವಾಗ ರೀಸೆಂಟ್ಲಿ ಯಾರ್ಯಾರು ಅಂದ್ರೆ, ಸಾಲುಮರದ ತಿಮ್ಮಕ್ಕ ಆಗಿರ್ಲಿ, ಕಸ್ತೂರಿ ಮಾಧವ್ ಗಾಡ್ಗಿಲ್ ಆಗಿ, ಹಾಗೇನೆ DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಕೊಟ್ಟಂತಹ ವ್ಯಾಟ್ಸನ್ ಅಂಡ್ ಕ್ರಿಕ್ ಅವ್ರು ರೀಸೆಂಟ್ಲಿ ನಿಧನ ಆದ್ರು. ಹಾಗೇನೆ ಪರಮಾಣು ವಿಜ್ಞಾನಿಯಾದಂತಹ ನರಸಿಂಹನು, ಹಾಗೇನೆ ಈ ಬಡತನವನ್ನು ಅಂದಾಜು ಮಾಡಿದಂತಹ ಅಲಗ್, ಮೊದಲನೇ ಅಂದಾಜು ಮಾಡಿದಂತಹ ಸಮಿತಿ YK ಅಲಗ್ ಅವರು ರೀಸೆಂಟ್ಲಿ ನಿಧನವಾದ್ರು. ಆ ರೀತಿಯಾಗಿ ಯಾರ್ಯಾರು ರೀಸೆಂಟ್ಲಿ ನಿಧನವಾಗ್ತಾರೆ. ಓಕೆನಾ. ಹಾಗೆ ನಮ್ಮ ಕರ್ನಾಟಕದ ಸಾಂಖ್ಯಿಕ ಸಚಿವರಾದಂತಹ ಚಿತ್ರದುರ್ಗದ ಹಿರಿಯೂರಿನ ಶಾಸಕರಾದಂಥ D ಸುಧಾಕರ್ ಅವರು ನಿಧನವಾದ್ರು. ಅವ್ರ ವಿಶೇಷತೆ ಏನು, ಅವ್ರು ಎಲ್ಲಿ ಕೆಲಸ ಮಾಡಿದ್ರು, ಯಾವ ಅವಾರ್ಡ್ಸ್ನ ಬಂದಿದ್ದಾವೆ, ಆ ರೀತಿಯಾಗಿ ಪ್ರಮುಖ ನಿಧನ ಹೊಂದಿದ ವ್ಯಕ್ತಿಗಳು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡೋದಾದ್ರೆ, ನೆಕ್ಸ್ಟ್ ಪ್ರಮುಖ ಯೋಜನೆಗಳು. ಇದು ಅಂತೂ ಬಹಳ ಇಂಪಾರ್ಟೆಂಟು. ಸ್ಕೀಮ್ಸ್, ಪ್ರಾಜೆಕ್ಟ್ಸ್, ಆ್ಯಪ್ಸ್, ಪೋರ್ಟಲ್ಸ್, ಇನಿಷಿಯೇಟಿವ್ಸ್. ಇದ್ರ ಮೇಲೆ ಅಂತೂ KPSC ಎಕ್ಸಾಮ್ಸ್ ಅಲ್ಲಿ 100% ಕ್ವಶನ್ ಕೇಳುವಂತ ಒಂದು ಚಾಪ್ಟರ್ ಯಾವ್ದಂದ್ರೆ ಯೋಜನೆಗಳು. ಸ್ಕೀಮ್ಸ್ ನ ಫುಲ್ ಫಾರ್ಮ್ ಕೇಳ್ತಾರೆ. ಆ ಸ್ಕೀಮ್ ಯಾವ್ದಕ್ಕೆ ಸಂಬಂಧಿಸಿದೆ, ಯಾವ ಸಚಿವಾಲಯ ಜಾರಿಗೆ ತಂದಿದ್ದಾರೆ, ಅದು ಯಾರು ಫಲಾನುಭವಿಗಳು ಅಂದ್ರೆ ಯಾರಿಗಾಗಿ ತರ್ತಿದ್ದಾರೆ, ಯಾವ ಸರ್ಕಾರ ತಂದಿದೆ, ಅದರ ಉದ್ದೇಶ ಏನು, ಅದರ ಕ್ರಿಟೇರಿಯಾ ಏನು. ಯಾವುದೋ ಒಂದು ಯೋಜನೆ ತಂದಿರ್ತಾರೆ, ಇಷ್ಟು ಏಜ್ ಲಿಮಿಟ್ ಇರುತ್ತೆ, ಇಲ್ಲ ಏನೋ ಒಂದು ಸಬ್ಸಿಡಿ ಕೊಡ್ತಾರೆ,
ಇಲ್ಲ ಅಂದ್ರೆ ಮಕ್ಕಳಿಗೆ, ಇಲ್ಲ ಮಹಿಳೆಯರಿಗೆ, ಇಲ್ಲ ರೈತರಿಗೆ, ಆ ರೀತಿಯಾಗಿ ತರ್ತಾರೆ ಯೋಜನೆಗಳು. ಅದರ ಫುಲ್ ಫಾರ್ಮ್ಗಳು ಇಂಪಾರ್ಟೆಂಟ್. ಅದರ ಫುಲ್ ಫಾರ್ಮ್ ಇನಿಷಿಯೇಟಿವ್ ಏನಿರುತ್ತೆ ಅದನ್ನ ಕೇಳ್ತಾರೆ. ಈ ಒಂದು ಆಗಸ್ಟ್ ಮಂತ್ ಅಲ್ಲಿ ಯೋಜನೆಗಳು ಅಂತ ನೋಡೋದಾದ್ರೆ ನಮಸ್ತೆ ಯೋಜನೆ ಅಂತ ತಂದ್ರು. ನ್ಯಾಷನಲ್ ಆಕ್ಷನ್ ಫಾರ್ ಮೆಕಾನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್. ಈ ಕೈಯಿಂದ ಮಲವನ್ನ ಏನ್ ಓಡ್ತಾರೆ ಅದನ್ನ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಸಬಲೀಕರಣ ಸಚಿವಾಲಯ ಮತ್ತು ನಗರ ವಸತಿಗಳ ಸಚಿವಾಲಯ ಏನ್ ಮಾಡಿದ್ರು, ನಮಸ್ತೆ ಯೋಜನೆ ತಂದಿದ್ರು. ಯಾವ ಸಚಿವಾಲಯ ಅಂತ ಕೇಳ್ತಾರೆ, ಅದರ ಫುಲ್ ಫಾರ್ಮ್ ಕೇಳ್ತಾರೆ, ಏನಕ್ಕೆ ತಂದ್ರು ಅಂತ ಕೇಳ್ತಾರೆ, ನಮಸ್ತೆ ಯೋಜನೆ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ. ಹಾಗೇನೆ ಗೋಬರ್ಧನ್ ಯೋಜನೆ ಅಂತ ತಂದ್ರು. ಗೋಬರ್ಧನ್ ಅಂದ್ರೆ ಏನು ಅಂತ ಫುಲ್ ಫಾರ್ಮ್ ಕೇಳ್ತಾರೆ. ಗೋಬರ್ಧನ್ ಅಂದ್ರೆ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಆಗ್ರೋ ರಿಸೋರ್ಸ್ ಧನ್ ಅಂತ. ಗೋಬರ್ಧನ್ ಇದನ್ನ ಏನಕ್ಕೆ ತಂದ್ರು ಅಂದ್ರೆ ನೈಸರ್ಗಿಕವಾಗಿ ಏನಿತ್ತು LPG ಅಲ್ಲ, LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್, ಅದರ ಬದಲಿಗೆ CBG ಕಾಂಪ್ರೆಸ್ಡ್ ಬಯೋ ಗ್ಯಾಸ್ ಅನ್ನ 10 ಪಟ್ಟು ಉತ್ಪಾದನೆ ಮಾಡಬೇಕು, ಜಾಸ್ತಿ ಮಾಡಬೇಕು. ನಾವು LNG ಅನ್ನ ಡಿಪೆಂಡ್ ಆಗಬಾರ್ದು ಅಂತ ನಮ್ಮ ಕೇಂದ್ರ ಸರ್ಕಾರ ಈ ರಾಸಾಯನಿಕ ಮತ್ತು ನೈಸರ್ಗಿಕ ಅನಿಲಗಳ ಸಚಿವಾಲಯ ತಂದ್ರು. ಈ ರೀತಿಯಾಗಿ ನಾನಾ ರೀತಿ ಇದಾವೆ. ನಮ್ಮ ನೂತನ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಅದ್ಭುತವಂತ 4 ಯೋಜನೆಗಳನ್ನ ತಂದ್ರು. ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಅಂತ ತಂದ್ರು, ಯುವ ಉದ್ಯೋಗ ಸೇತು ಯೋಜನೆ ಅಂತ ತಂದ್ರು, ರೈತ ಮಿತ್ರ ಯೋಜನೆ ಅಂತ ತಂದ್ರು, ಓಕೆನಾ, ಋತು ತಾರೆ ಯೋಜನೆ ಅಂತ ತಂದ್ರು. ಈ ರೀತಿಯಾಗಿ ಯೋಜನೆ ಯಾವ್ದಕ್ಕೆ ಸಂಬಂಧಿಸಿದೆ, ಅದರ ಫಲಾನುಭವಿಗಳು ಯಾರು, ಯಾವ ಸಚಿವಾಲಯದವರು ಅದನ್ನ ಘೋಷಣೆ ಮಾಡ್ತಾರೆ, ಈ ರೀತಿಯಾಗಿ ಪ್ರಮುಖ ಯೋಜನೆಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಆ್ಯಪ್ಗಳ ಬಗ್ಗೆ, ಪೋರ್ಟಲ್ಗಳ ಬಗ್ಗೆ 1 or 2 ಕ್ವಶನ್ಸ್ ನಮ್ಮ ಎಕ್ಸಾಮ್ಸ್ ಅಲ್ಲಿ ಬಂದೇ ಬರ್ತವೆ. ನೆಕ್ಸ್ಟ್ ಅದಾದ್ಮೇಲೆ ಅಂತಾರಾಷ್ಟ್ರೀಯ ಸುದ್ದಿಗಳು. ಇಂಟರ್ನ್ಯಾಷನಲ್ ಅಲ್ಲಿ ನ್ಯೂಸಸ್ ಏನಿರುತ್ತೆ, ಇವಾಗ ಇರಾನ್ ಇಸ್ರೇಲ್ ವಾರ ಆಯ್ತು, ರಷ್ಯಾ ಉಕ್ರೇನ್ ವಾರ ಆಯ್ತು, ಇಂಡಿಯಾ ಪಾಕಿಸ್ತಾನ, ಆ ರೀತಿಯಾಗಿ ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ಈಗ ಇಸ್ರೇಲ್ ಅಂದ್ರೆ ಇರಾನ್ನ ಬಗ್ಗೆ ನಾವು ಸಂಪೂರ್ಣವಾಗಿ ಜಿಯೋಗ್ರಫಿಕಲಿ ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ಇರಾನ್ ಜೊತೆಗೆ ಗಡಿ ಹಂಚಿಕೊಂಡಿರುವ ರಾಷ್ಟ್ರಗಳು, ಕ್ಯಾಸ್ಪಿಯನ್ ಸಮುದ್ರಕ್ಕೆ ಯಾವ ಸಮುದ್ರ ಇದೆ ಆ ಸಮುದ್ರದೊಂದಿಗೆ ಗಡಿ ಹಂಚಿಕೊಂಡಿರುವ ಇದು ಕ್ಯಾಪಿಟಲ್ಸ್ ಯಾವ್ಯಾವ ಇದಾವೆ, ಅದರ ಕ್ಯಾಪಿಟಲ್ ಏನು, ಅದರ ಪ್ರಸ್ತುತ ಅಧ್ಯಕ್ಷ ಯಾರು, ಓಕೆನಾ, ಇರಾನ್ಗೆ ಎಲ್ಲೆಲ್ಲಿ ಏನೇನು ಪ್ಲೇಸಸ್ ಇಂಪಾರ್ಟೆಂಟ್ ಇದೆ, ಓಕೆನಾ, ಅದರಲ್ಲಿ ಯಾವ್ಯಾವ ಇದನ್ನ ಬಳಸಿದ್ರು, ಹಾಗೆ ಕಾರ್ಯಾಚರಣೆಗಳು ಮಾಡಿದ್ರು. ಓಕೆನಾ, ಅಮೆರಿಕದವರು ಅವ್ರ ಮೇಲೆ ಕಾರ್ಯಾಚರಣೆ ಮಾಡಿದ್ರು, ಇರಾನ್ ಅವರು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಮಾಡಿದ್ರು. ಓಕೆನಾ, ಇಸ್ರೇಲ್ನವರು ಅವ್ರ ಮೇಲೆ ಒಂದು ಪರಮಾಣು ನ್ಯೂಕ್ಲಿಯರ್ ಏನು ವೆಪನ್ಸ್ ಇದಾವರು ಅದ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ನೊಟ್ಯಾನ್ಸು ಮತ್ತೆ ಆ ಒಂದು ಪರಮಾಣು ಕೇಂದ್ರಗಳನ್ನ ಮೇಲೆ ಟಾರ್ಗೆಟ್ ಮಾಡಿದ್ರು. ಆ ಪ್ಲೇಸಸ್ಗಳು ಇಂಪಾರ್ಟೆಂಟು. ಮತ್ತೆ ಅಲ್ಲಿನ ಇರಾನ್ನ ಪರಮೋಚ್ಚ ಅಧಿಕಾರಿ ಒಬ್ಬ ಸತ್ರು, ಅಜಿಮುತುಲ್ಲಾ ಏನೋ ಅವನ ಹೆಸರು ಇರ್ತಾರಲ್ಲ, ಅವರು ನಿಧನವಾದ್ರು. ಓಕೆನಾ, ಅವರು ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಇವಾಗ ಪ್ರೆಸೆಂಟ್ ಯಾರಿದ್ದಾರೆ, ಆ ರೀತಿಯಾಗಿ ಇಂಟರ್ನ್ಯಾಷನಲ್ ಅಲ್ಲಿ ಸುದ್ದಿ ಇರುವಂತಹ ಮಾಹಿತಿಗಳು. ನೆಕ್ಸ್ಟ್ ರಾಷ್ಟ್ರೀಯ ಸುದ್ದಿಗಳು. ನಮ್ಮ ಇಂಡಿಯಾದಲ್ಲಿ ಅದರಲ್ಲಿ ಈ ಈಶಾನ್ಯ ರಾಜ್ಯಗಳು ಮತ್ತೆ ದಕ್ಷಿಣ ರಾಜ್ಯಗಳಲ್ಲಿ ಆದಂತಹ ಮಾಹಿತಿಗಳು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಇವಾಗ ತಮಿಳುನಾಡಲ್ಲಿ ಏನೋ ಸ್ಕೀಮ್ ತಂದಿರ್ತಾರೆ, ಏನೋ ಸುದ್ದಿ ಆಗಿರುತ್ತೆ. ಈಸ್ಟರ್ನಲ್ಲಿ ಅಷ್ಟೇನೆ ಉಲ್ಲಾಸ್ ಯೋಜನೆ ಅಂತ ತಂದಿರ್ತಾರೆ, ಅದರಲ್ಲಿ ಇವಾಗ ಸಿಕ್ಕಿಂ 8ನೇ ಪ್ಲೇಸ್ ಅಲ್ಲಿ ಬಂದಿರುತ್ತೆ. ಅಂದ್ರೆ ಸಂಪೂರ್ಣ ಸಾಕ್ಷರತೆಯನ್ನ ಹೊಂದಿದಂತಹ ಭಾರತದ 8ನೇ ರಾಜ್ಯ. ಹಾಗೇನೆ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕತೆಯನ್ನ ಜಾರಿಗೆ ತಂದಂತಹ 3ನೇ ರಾಜ್ಯ ಉತ್ತರಾಖಂಡ್. ಆ ರೀತಿಯಾಗಿ ರಾಜ್ಯಗಳ ವಾರು ನಾವು ಪ್ರಚಲಿತ ಘಟನೆಯನ್ನ ನೋಡೋಣ. ಅಂದ್ರೆ ಆಯಾ ರಾಜ್ಯದಲ್ಲಿ ಏನೇನು ಆಗಿರುತ್ತೆ ಒಂದು ವರ್ಷದಲ್ಲಿ, ಆ ರೀತಿಯಾಗಿ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ಅದು ಆದ್ಮೇಲೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಆದಂತಹ ಪ್ರಚಲಿತ ಘಟನೆ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವುದು ನ್ಯೂಸಸ್ ಏನಾಗಿರುತ್ತೆ, ಒಂದು ವರ್ಷದಲ್ಲಿ ಏನೇನು ನ್ಯೂಸ್ ಆಗಿರುತ್ತೆ ಅದನ್ನ ನಾವು ಕರ್ನಾಟಕದ ಪ್ರಚಲಿತ ಘಟನೆಯಲ್ಲಿ ನೋಡೋಣ. ಅದು ಆದ್ಮೇಲೆ ಎಕನಾಮಿಕ್ಸ್ ರಿಲೇಟೆಡ್ ಆಗಿ ನಿಮಗೆ ಆಲ್ಮೋಸ್ಟ್ ಕ್ವಶನ್ ಎಕನಾಮಿಕ್ಸ್ ಅಲ್ಲಿ ಕೇಳಲ್ಲ, ಎಕನಾಮಿಕ್ಸ್ ರಿಲೇಟೆಡ್ ಕರೆಂಟ್ ಇವೆಂಟ್ ನ ಕೇಳ್ತಾರೆ. ರೆಪೋ ರೇಟ್ ಆಗಿರ್ಲಿ, ರಿವರ್ಸ್ ರೆಪೋ ರೇಟು, ಏನೋ ಸುದ್ದಿ ಇರುತ್ತೆ, ಯಾವುದೋ ಒಂದು ಲಾಫರ್ ರೇಖೆ, ಲಾರೆನ್ಸ್ ಕರು, ಆ ರೀತಿಯಾಗಿ ಕರುಸ್ ಏನಾದ್ರು ಸುದ್ದಿ ಇರುತ್ತೆ, ಬಡತನ ಅಂದಾಜು ಮಾಡ್ತಾರೆ. ವರ್ಲ್ಡ್ ಬ್ಯಾಂಕು, ಯಾವುದೋ ಒಂದು ಸಮಿಟಿ ಏನು ಇರುತ್ತೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಲ್ಲಿ ಬರ್ತವೆ. SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಸು, G4, G7, G20, ಒಪೆಕ್ ಪ್ಲಸ್, ನ್ಯಾಟೋ, ನ್ಯಾಮು, ಆ ರೀತಿಯಾಗಿ ಸಾಕಷ್ಟು ಆರ್ಗನೈಸೇಷನ್ಸ್ ಬರ್ತವೆ. ಅದರ ಸಮಾವೇಶ ಎಲ್ಲಿ ನಡೀತು, ಅದರಲ್ಲಿ ಯಾವ್ಯಾವ ಕಂಟ್ರೀಸ್ ಇದಾವೆ, ಇಂಡಿಯಾದ ಸಾಧನೆ ಏನು, ಅದರ ಉದ್ದೇಶ ಏನು, ಯಾವ ರೀತಿಯಾಗಿ ಮಾಡ್ತಿದ್ದಾರೆ. G7 ಅಲ್ಲಿ ಈ ವರ್ಷ, G20 ಎಲ್ಲೆಲ್ಲಿ ನಡೀತು, ಮುಂದಿನ ವರ್ಷ ಎಲ್ಲಿ ನಡೆಯುತ್ತೆ, ಅದರಲ್ಲಿ ಇಂಡಿಯಾ ಇದೇನಾ ಇಲ್ಲ, ಇಂಡಿಯಾ ಯಾವ ವರ್ಷ ಸೇರ್ಪಡೆ ಆಯಿತು. ವರ್ಲ್ಡ್ ಬ್ಯಾಂಕು ಯಾವ್ಯಾವ ಇಂಡೆಕ್ಸಸ್ನ ಬಿಡುಗಡೆ ಮಾಡುತ್ತೆ. ಓಕೆನಾ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು, ಆ ಇಂಡೆಕ್ಸಸ್ ಸುಮಾರು 20 ಇಂಡೆಕ್ಸಸ್ ಬರ್ತವೆ. ಗ್ಲೋಬಲ್ ಹಂಗರ್ ಇಂಡೆಕ್ಸು, ಹ್ಯಾಪಿನೆಸ್ ಇಂಡೆಕ್ಸು, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಮಾಡುತ್ತೆ, IMFನವರು ಒಂದು ಬಿಡುಗಡೆ ಮಾಡ್ತಾರೆ. ಆ ರೀತಿಯಾಗಿ ಪ್ರಮುಖ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ರಿಲೇಟೆಡ್ ಇರುತ್ತೆ ಅದರ ಕರೆಂಟ್ ಅಫೇರ್ಸ್ನ ನಾವು ನೋಡೋಣ.
ಇದಾದ್ಮೇಲೆ ಸುದ್ದಿಯಲ್ಲಿರುವಂತಹ ಒಂದು ಕಾರ್ಯಾಚರಣೆಗಳು, ಈ ರೀಸೆಂಟ್ ಆಗಿ ಆಪರೇಷನ್ಸ್ ನಡೀತವೆ. ಆಪರೇಷನ್ ದೇವಿ ಶಕ್ತಿ, ಆಪರೇಷನ್ ಗಂಗಾ, ಆಪರೇಷನ್ ಕಾವೇರಿ, ಆಪರೇಷನ್ ದೋಸ್ತ್, ಆಪರೇಷನ್ ವಿಜಯ್, ಆ ರೀತಿಯಾಗಿ ಸಾಕಷ್ಟು ಇವಾಗ ಇಂಡಿಯಾ ಮತ್ತೆ ಇವಾಗ ಶ್ರೀಲಂಕಾದಲ್ಲಿ ರೀಸೆಂಟ್ ಆಗಿ ಸೈಕ್ಲೋನ್ ಆಯಿತು, ಆಪರೇಷನ್ ಮೇಘದೂತ್ ಅಂತ ಮಾಡಿದ್ರು. ಮತ್ತೆ ಇಸ್ರೇಲ್ ಮೇಲೆ ವಾರ ಆಯಿತು, ಇಸ್ರೇಲು ಇರಾನ್ ವಾರ ಆದಾಗ ಆಪರೇಷನ್ ಅಜಯ್ ಅಂತ ಮಾಡಿದ್ರು. ತಾಲಿಬಾನ್ ಅಟ್ಯಾಕ್ ಆಗಿತ್ತು ಅಫ್ಘಾನಿಸ್ತಾನ್ ಮೇಲೆ, ಅವಾಗ ಆಪರೇಷನ್ ದೇವಿ ಶಕ್ತಿ ಅಂತ ಮಾಡಿದ್ರು, ಅಲ್ಲಿದ್ದಂತಹ ನಮ್ಮ ಭಾರತೀಯರನ್ನ ನಮ್ಮ ಭಾರತ ದೇಶಕ್ಕೆ ಕರೆತರಲು. ಹಾಗೇನೆ ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ದೇಶದಿಂದ ವಿವಿಧ ಕಡೆ ಎಲ್ಲಾ ಕಂಟ್ರಿಯಲ್ಲಿ ಇದ್ರು, ಅಲ್ಲಿದ್ದಂತಹ ಭಾರತೀಯರನ್ನ ಕರೆತರಲಿಕ್ಕೆ ಆಪರೇಷನ್ ಸಮುದ್ರ ಸೇತು ಅಂತ ಮಾಡಿದ್ರು. ಈ ರೀತಿಯಾಗಿ ಸುಮಾರು 30ರಿಂದ 40 ಕಾರ್ಯಾಚರಣೆಗಳು ಹಾಗೂ ರೀಸೆಂಟ್ಲಿ ಯಾವ್ಯಾವ ಕಾರ್ಯಾಚರಣೆ ಆಪರೇಷನ್ಸ್ ಆಗಿದಾವೆ ಅದ್ರ ಬಗ್ಗೆ ನಾವು ಕ್ಲಾಸಲ್ಲಿ ಸಂಪೂರ್ಣವಾಗಿ ಒಂದೊಂದೇ ಆಗಿ ನೋಡಿಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ಪಾರ್ಟ್ ಏನಿದೆ ಇದರಲ್ಲಿ ಕಡ್ಡಾಯವಾಗಿ ಬಂದೇ ಬರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಇವೆಂಟು 1 or 2 ಕ್ವೆಶನ್ಸ್ ಬಂದೇ ಬರುತ್ತೆ. ಇಸ್ರೋ, DRDO, ನಾಸಾ, ಸ್ಪೇಸ್ ಎಕ್ಸ್ ಏನೇನು ಮಾಡ್ತಿದೆ, ಯಾವ್ಯಾವ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಿದೆ, DRDO ಏನೇನು ಪ್ರಾಜೆಕ್ಟ್ ಮಾಡ್ತಾ ಇದೆ, ಯಾವ ಕ್ಷಿಪಣಿಗಳನ್ನ ತರ್ತಿದ್ದಾರೆ, ಪ್ರಾಜೆಕ್ಟ್ 17A ಅಲ್ಲಿ INS ಹಿಮಗಿರಿ, INS ಮಹೇಂದ್ರಗಿರಿ, INS ತಾರಾಗಿರಿ, INS ಧೂನಗಿರಿ, ಆ ರೀತಿಯಾಗಿ ಪ್ರಾಜೆಕ್ಟ್ ಜೆಟ್ ವಿಮಾನಗಳು, ಓಕೆನಾ, ಆ ರೀತಿಯಾಗಿ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ನಾವು ನೆಕ್ಸ್ಟ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದರ ಬಗ್ಗೆ ಏನೇನು ಆಗ್ತಿದೆ ಜಗತ್ತಲ್ಲಿ, ಅದರ ಸಮಾವೇಶ ಎಲ್ಲಿ ನಡೀತಿದೆ, ಅದು ಏನೇನು ಮಾಡ್ತಿದೆ, ಅದು ವಿಜ್ಞಾನ ತಂತ್ರಜ್ಞಾನ ರಿಲೇಟೆಡ್ ಕರೆಂಟ್ ಇವೆಂಟು. ಅದಾದ್ಮೇಲೆ ನೆಕ್ಸ್ಟ್ ಪ್ರಮುಖ ಸಂವಿಧಾನದಲ್ಲಿನ ಬದಲಾವಣೆಗಳ ಮಾಹಿತಿ, ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ಕರೆಂಟ್ ಇವೆಂಟ್ಗಳು ಆಗ್ತಾನೆ ಇರುತ್ತೆ. ಯಾವುದೋ ತಿದ್ದುಪಡಿ ಮಾಡ್ತಾರೆ, ಯಾವುದೋ ಮಸೂದೆ ಬಿಲ್ಲು ಅಲ್ಲಿ ಪಾಸ್ ಆಗಿರಲ್ಲ, ಲೋಕಸಭೆ ರಾಜ್ಯಸಭೆಯಲ್ಲಿ ವಿವಾದಗಳು ಆಗ್ತವೆ, ಚರ್ಚೆಗಳು ಆಗ್ತವೆ, ಓಕೆನಾ. CAG ರಿಪೋರ್ಟ್ ಅನ್ನ ಕೊಡ್ತಿರ್ತಾರೆ, ಕಂಪ್ಯೂಟರ್ ಅಂಡ್ ಆಡಿಟರ್ ಜನರಲ್ 148ನೇ ವಿಧಿಯ ಪ್ರಕಾರ ಅವ್ರನ್ನ ನೇಮಕ ಮಾಡ್ತಾರೆ ರಾಷ್ಟ್ರಪತಿ. ಆ CAG ತನ್ನ ರಿಪೋರ್ಟ್ ಅನ್ನ ರಾಷ್ಟ್ರಪತಿ ಕೊಡ್ತಾರೆ. ಹಾಗೇನೆ ಸಂಸತ್ತಿಗೆ ಆ ರಿಪೋರ್ಟ್ ನ ವರದಿಯಲ್ಲಿ ಏನೇನಿರುತ್ತೆ, ಅದಾದ್ಮೇಲೆ ಏನಾದ್ರೂ ಬಿಲ್ ತಂದಿರ್ತಾರೆ, 106ನೇ ತಿದ್ದುಪಡಿ ಆಗಿದೆ, ನೆಕ್ಸ್ಟ್ 107ನೇ ತರಬಹುದು, ಅದು ತಿದ್ದುಪಡಿ ಮಸೂದೆ ಏನು ಹೇಳುತ್ತೆ ಅದ್ರ ಬಗ್ಗೆ ಏನು ಸಂಪೂರ್ಣವಾಗಿ, ಏನಾದ್ರೂ ನೆಕ್ಸ್ಟ್ ನ್ಯೂಸ್ ಅಲ್ಲಿ ಇರುವಂತಹ ಆರ್ಟಿಕಲ್ಸ್, ಯಾವ್ದಾದ್ರು ಆರ್ಟಿಕಲ್ಸ್ ನ್ಯೂಸ್ ಅಲ್ಲಿ ಇದ್ರೆ ಆ ಆರ್ಟಿಕಲ್ಸ್ ನ ಬಗ್ಗೆ ಓದ್ಕೋಬೇಕು. ಹಾಗೇನೆ ಸುಪ್ರೀಂ ಕೋರ್ಟ್ ನ ಜಡ್ಜಸ್ ರಿಪೋರ್ಟ್ಗಳು ಏನೋ ಬಂದಿರುತ್ತೆ, ತೀರ್ಮಾನಗಳು ಏನೋ ನ್ಯೂಸ್ ಅಲ್ಲಿ ಇರುತ್ತೆ, ಆ ತೀರ್ಮಾನಗಳ ಬಗ್ಗೆ ಆಗಿರ್ಲಿ, ಓಕೆನಾ. ಆ ರೀತಿಯಾಗಿ ನೋಡ್ಕೊಂಡ್ರೆ ಸಂವಿಧಾನದಲ್ಲಿ ಯಾವ್ಯಾವ ಬದಲಾವಣೆ ಆಗಿರುತ್ತೆ ಒಂದು ವರ್ಷದಲ್ಲಿ ಅಥವಾ ಒಂದು 8-10 ತಿಂಗಳಲ್ಲಿ ಏನಾಗಿರುತ್ತೆ ಅದನ್ನ ನಾವು ಸಂವಿಧಾನದ ಬದಲಾವಣೆಗಳಲ್ಲಿ ನೋಡಿಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಮುಖ ದಿನಾಚರಣೆಗಳು ಮತ್ತು ವಿಶೇಷತೆಗಳು. 365 ದಿನಗಳಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 100ರಿಂದ 150 ದಿನಗಳ ಬಗ್ಗೆ ಗೊತ್ತಿರಲೇಬೇಕು. ಜನವರಿಯಿಂದ ಹಿಡಿದು ಡಿಸೆಂಬರ್ ವರೆಗೂ 100 ದಿನಾಚರಣೆಗಳ ಬಗ್ಗೆ ಗೊತ್ತಿರಬೇಕು. ಆ ದಿನಾಚರಣೆ, ಅದರ ವಿಶೇಷತೆ, ಅದರ ಹಿನ್ನೆಲೆ, ಏನಕ್ಕೆ ಆಚರಣೆ ಮಾಡ್ತಾರೆ, ಅದರ ಥೀಮ್ ಏನು. ಮೊನ್ನೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ಬೋದು, HK ಅಂಡ್ ನಾನ್ HK ಎರಡರಲ್ಲೂ ಒಂದೊಂದು ಥೀಮ್ ಕೇಳಿದ್ರು. ಸಹಕಾರಿ ಸಂಘಗಳ ದೇಹವಾಕ್ಯ, ಪರಿಸರ ದಿನಾಚರಣೆಯ ದೇಹವಾಕ್ಯ, ಆ ರೀತಿಯಾಗಿ ಥೀಮ್ ಆದ್ರೂ ಕೇಳ್ತಾರೆ, ಅದರ ವಿಶೇಷತೆ ಕೇಳ್ತಾರೆ, ಅದರ ಡೇನ್ ಏನು, ಆ ಥೀಮ್ ನ ವಿಶೇಷತೆ ಏನು, ಹಿನ್ನೆಲೆ ಏನು, ಏನಕ್ಕೆ ಆಚರಣೆ ಮಾಡ್ತಾರೆ, ಜನವರಿ 23 ಏನಕ್ಕೆ ಆಚರಣೆ ಮಾಡ್ತಾರೆ, ಪರಾಕ್ರಮ್ ದಿವಸ್ ಅಂತ ಏನಕ್ಕೆ ಆಚರಣೆ ಮಾಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ. ಆದ್ರೆ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಅದ್ರ ಪರ್ಟಿಕ್ಯುಲರ್ ಆಗಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡಿರ್ಬೇಕು. ಎಲ್ಲಿ ಜನಿಸಿದ್ರು, ಯಾವಾಗ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು, ಯಾವ ಒಂದು 1938ರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನ, 1939ರಲ್ಲಿ ತ್ರಿಪುರ ಕಾಂಗ್ರೆಸ್ ಅಧಿವೇಶನ, 1940ರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಥಾಪನೆ ಮಾಡ್ತಾರೆ, ಫಾರ್ವರ್ಡ್ ಬ್ಲಾಕ್ ಎನ್ನುವಂತ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಒಂದು ಅವರ ಘೋಷಣೆಗಳು, ಹೇಳಿಕೆಗಳನ್ನ ಸಂಪೂರ್ಣವಾಗಿ ನೋಡ್ಕೋಬೇಕು. ಜನವರಿ 12 ಏನು, ಜನವರಿ 12 ರಾಷ್ಟ್ರೀಯ ಯುವಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, ಓಕೆನಾ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಆ ಹೆಣ್ಣು ಮಕ್ಕಳ ಸಂಬಂಧಿಸಿದಂತೆ 5 ದಿನಾಚರಣೆಗಳು ಬರ್ತವೆ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ಬೇರೆ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಬೇರೆ, ರಾಷ್ಟ್ರೀಯ ಮಹಿಳಾ ಬೇರೆ, ಅಂತಾರಾಷ್ಟ್ರೀಯ ಮಹಿಳಾ ಬೇರೆ, ರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನಾಚರಣೆಗಳು ಬೇರೆ. ಆ ರೀತಿಯಾಗಿ ಕನ್ಫ್ಯೂಷನ್ ನಾವು ಆಗಬಾರ್ದು. ಇವಾಗ ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆನೇ ಬೇರೆ, ರಾಷ್ಟ್ರೀಯ ಯುವಕರ ದಿನಾಚರಣೆನೇ ಬೇರೆ. ರಾಷ್ಟ್ರೀಯ ಯುವಕರ ದಿನಾಚರಣೆ ಬರೋದು ಜನವರಿ 12, ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆ ಬರೋದು ಆಗಸ್ಟ್ 12. ಓಕೆನಾ. ಹುಲಿ ದಿನಾಚರಣೆ ಬರುತ್ತೆ ಜುಲೈ 29. ಹುಲಿಗಳ ಗಣತಿ ಆಗಿರುತ್ತೆ. ಎಷ್ಟು ಗಣತಿ ಇಂಡಿಯಾದಲ್ಲಿ ಎಷ್ಟಿದಾವೆ, ಟಾಪ್ 3 ಕಂಟ್ರೀಸ್ ಯಾವುದು, ಟೈಗರ್ ರಿಸರ್ವ್ಸ್ ಎಷ್ಟಿದಾವೆ, 55 ಇದಾವೆ. ಹಾಗಾದ್ರೆ 55ನೇದು ಯಾವುದು, ರಾಮ್ಸಾರ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಜೌಗು ದಿನಾಚರಣೆ ಫೆಬ್ರವರಿ 2. ಹಾಗಾದ್ರೆ ಎಷ್ಟು ಜೌಗು ತಾಣಗಳು ಇದಾವೆ, ಎಷ್ಟಿದಾವೆ ಅಟ್ ಪ್ರೆಸೆಂಟ್ ಅಂದ್ರೆ 100 ಇದಾವೆ.
ನೂರನೇದು ಯಾವುದು ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶದ ಗಾಲ್ವಾ ಲೇಕ್ ಈ ರೀಸೆಂಟ್ಲಿ ಸೇರ್ಪಡೆ ಆದಂತ ಒಂದು ರಾಮ್ಸಾರ್ ಸೈಟ್ ಆಗಿದೆ. ಇಡೀ ಜಗತ್ತಿನಲ್ಲಿ ಯಾವ ಕಂಟ್ರೀಸು ಟಾಪ್ 3 ಅಲ್ಲಿ ಇದಾವೆ ಅಂದ್ರೆ ಮೆಕ್ಸಿಕೋ, ಇಂಗ್ಲೆಂಡು, ಭಾರತ ಟಾಪ್ 3 ಅಲ್ಲಿ ಇದೆ, 100 ಇದಾವೆ. ಹಾಗಾದ್ರೆ 1972ರಲ್ಲಿ ಇರಾನ್ನ ಒಂದು ಪ್ಲೇಸು ರಾಮ್ಸಾರ್, ಅಲ್ಲಿ ಏನ್ ಮಾಡ್ತಾರೆ, ಒಂದು ಸಮಾವೇಶ ಮಾಡ್ತಾರೆ. ವೆಟ್ಲ್ಯಾಂಡ್ಸ್ ಏನಿದಾವೆ ಅದನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಈ ಒಂದು ಸಮಾವೇಶ ಮಾಡ್ತಾರೆ ಫೆಬ್ರವರಿ 2. ಹಾಗಾಗಿ ಫೆಬ್ರವರಿ 2 ರಾಷ್ಟ್ರೀಯ ಜೌಗುತಾಣ ದಿನಾಚರಣೆ, ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತಾರೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ರೀತಿಯಾಗಿ ಕಂಟಿನ್ಯೂ ಆಗಿ ಜನವರಿಯಿಂದ ಡಿಸೆಂಬರ್ಗೆ 100ರಿಂದ 150 ದಿನಾಚರಣೆಗಳು. ಅದರ ವಿಶೇಷತೆ, ಅದರ ಹಿನ್ನೆಲೆ, ಅದರ ದೇಹವಾಕ್ಯ, ಘೋಷವಾಕ್ಯ ಏನಿರುತ್ತೆ ಕಂಪ್ಲೀಟ್ ಆಗಿ ನಾವು ಕ್ಲಾಸಲ್ಲಿ ನೋಡಿಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಘಟನೆಗಳು. ಇದ್ರ ಮೇಲೆ 1 or 2 ಕ್ವಶನ್ಸ್ ಅಂತೂ ಎಕ್ಸೆಪ್ಟ್ ಮಾಡಲೇಬೇಕು. ಸುಮಾರು 30ರಿಂದ 40 ಅಂತಾರಾಷ್ಟ್ರೀಯ ಸಂಘಟನೆಗಳು ಬರ್ತವೆ. ಎಪೆಕು, ಒಪೆಕು, ಸಾರ್ಕು, ವರ್ಲ್ಡ್ ಬ್ಯಾಂಕು, WHO, WTO, G4, G7, ನ್ಯಾಟೋ, ನ್ಯಾಮು, ಈ ಏನ್ ಸಂಘಟನೆಗಳಿದಾವೆ ಅದರಲ್ಲಿ ಯಾವ್ಯಾವ ಕಂಟ್ರಿಗಳು ಬರ್ತವೆ, ಆ ಕಂಟ್ರಿಗಳು ಎಷ್ಟೇ ಇರಲಿ ನಿಮ್ಗೆ ಈಸಿಯಾಗಿ ಆ ಕಂಟ್ರಿಗಳನ್ನು ಯಾವ ರೀತಿ, ಇವಾಗ ಏಷ್ಯನ್ ಅಂತ ಬಂದ್ರೆ 11 ಕಂಟ್ರಿಗಳಿದಾವೆ. ಆ 11 ಕಂಟ್ರಿನೂ ಕೂಡ ನೀವು ಒಂದೇ ಲೈನಲ್ಲಿ, ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ನೆನಪಿಟ್ಕೋಬಹುದು. ಆ ರೀತಿಯಾಗಿ ನಾನು ಹೇಳ್ಕೊಡ್ತೀನಿ. ಈ ಸಂಘಟನೆ ಬಗ್ಗೆ ನೀವು ಯಾವುದೇ ರೀತಿ ವರಿ ಆಗ್ಬೇಡಿ. ಎಷ್ಟೇ ಕಂಟ್ರಿ ಆಗಿರ್ಲಿ, ಯಾವುದನ್ನ ಯಾವ ರೀತಿ ಕೋಡ್ ವರ್ಡ್ ಇಟ್ಕೊಂಡು ಆ ಕಂಟ್ರೀಸ್ನ ನಾವು ನೆನಪಿಟ್ಕೋಬಹುದು. ಆ ಸಂಘಟನೆಯಲ್ಲಿ ಏನೇನು ವಿಶೇಷತೆ, 30ರಿಂದ 40 ಸಂಘಟನೆಗಳ ಬಗ್ಗೆ ತಿಳ್ಕೊಂಡ್ರೆ 1 or 2 ಕ್ವಶನ್ಸು ಬಂದೇ ಬರುತ್ತೆ. ಆವಾಗ ನಿಮಗೆ ಯೂಸ್ ಅಂತೂ ಆಗೇ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಚಲಿತ ಪರಿಸರ ಅಧ್ಯಾಯ, EVS ರಿಲೇಟೆಡ್ ಆಗಿ ಎಕಲಾಜಿ ಆಗಿರಲಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಆಗಿರಲಿ, ಇದ್ರ ಬಗ್ಗೆ ನಾವು 1 ವರ್ಷದಲ್ಲಿ 6 ತಿಂಗಳಲ್ಲಿ ಏನೇನು ಆಗಿರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ಏನೋ ಜ್ವಾಲಾಮುಖಿ ಎಲ್ಲೋ ಆಗಿರುತ್ತೆ, ಚಂಡಮಾರುತ ಏನೋ ಆಗಿರುತ್ತೆ, ಏನಾದರೂ EVS ರಿಲೇಟೆಡ್ ಆಗಿರಲಿ, ಜಿಯೋಗ್ರಫಿಕಲ್ ರಿಲೇಟೆಡ್ ಆಗಿರಲಿ. ಇವಾಗ ಮಿಯಾವಾಕಿ, ಈ ಒಂದು ಆಗಸ್ಟ್ ಮಂತಲ್ಲಿ ಒಂದು ಸುದ್ದಿಯಲ್ಲಿದ್ದಂತಹ ಒಂದು ಮೆಥಡ್ ಯಾವುದಂದ್ರೆ ಮಿಯಾವಾಕಿ ಮೆಥಡ್, ಮಿಯಾವಾಕಿ ಪದ್ಧತಿ ಸುದ್ದಿಯಲ್ಲಿದೆ. ಏನು ಈ ಮಿಯಾವಾಕಿ ಪದ್ಧತಿ ಅಂದ್ರೆ, ಈ ಜಪಾನ್ನ ಒಬ್ಬ ಸಸ್ಯಶಾಸ್ತ್ರಜ್ಞ, ಜಪಾನ್ನ ಸಸ್ಯಶಾಸ್ತ್ರಜ್ಞ ಅಕಿರಾ ಮಿಯಾವಾಕಿ ಅನ್ನುವಂಥವ್ರು ಏನ್ ಮಾಡ್ತಾರಂದ್ರೆ, ಕಡಿಮೆ ಪ್ಲೇಸ್ ಅಲ್ಲಿ ಅತಿ ದಟ್ಟವಾದ ಅರಣ್ಯವನ್ನ ಬೆಳೆಸುವ ಒಂದು ತಂತ್ರಜ್ಞಾನ ಮಿಯಾವಾಕಿ ಮೆಥಡ್. ಈ ಒಂದು ಮಿಯಾವಾಕಿ ಮೆಥಡ್ ಅನ್ನ ರೀಸೆಂಟ್ಲಿ ನಮ್ಮ ಕರ್ನಾಟಕದ ರಾಯಚೂರಿನಲ್ಲಿ ಈ ಒಂದು ಮಿಯಾವಾಕಿ ತಂತ್ರಜ್ಞಾನವನ್ನು ನಾವು ತಂದು ಅಲ್ಲಿ ದಟ್ಟವಾದ ಒಂದು ಅರಣ್ಯವನ್ನ ಪರಿವರ್ತನೆ ಮಾಡಲಾಯಿತು. ಹಾಗಾಗಿ ಮಿಯಾವಾಕಿ ಪದ್ಧತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಈ ರೀತಿಯಾಗಿ EVS ರಿಲೇಟೆಡ್ ಆಗಿ ಜಸ್ಟ್ ನಾನು ಇಲ್ಲಿ ನಿಮಗೆ ಜಸ್ಟ್ ಒಂದೊಂದು ಪಾಯಿಂಟ್ ಹೇಳಿದ್ದೀನಿ. ಕಂಪ್ಲೀಟ್ ಆಗಿ ನಿಮಗೆ ಬ್ರೀಫ್ ಆಗಿ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಪ್ರತಿದಿನ ಇನ್ಮೇಲಿಂದ ಈ ಒಂದು ವಿದ್ಯಾಪೀಠ ಸ್ಟಡೀಸ್ ಏನಿದೆ ಅದರಲ್ಲಿ ಪ್ರತಿದಿನ ನಿಮಗೆ ಉಚಿತವಾದಂತಹ ಕರೆಂಟ್ ಇವೆಂಟ್ಸ್ ವಿತ್ ಸ್ಟ್ಯಾಟಿಕ್ GK, ಕೇವಲ ಕರೆಂಟ್ ಅಫೇರ್ಸ್ ಅಲ್ಲ, ಅದರ ಹಿನ್ನೆಲೆ ಏನಿದೆ ಸಂಪೂರ್ಣವಾಗಿ 360 ಡಿಗ್ರಿ ಆಂಗಲ್ ಅಲ್ಲಿ ಏನ್ ಬೇಕು. ಅಂಡ್ ಇವಾಗ ಅಟ್ ಪ್ರೆಸೆಂಟ್ KE ಆಗಿರ್ಲಿ, KPSC ಆಗಿರ್ಲಿ, ಯಾವ ಟ್ರೆಂಡ್ ಅಲ್ಲಿ ಕರೆಂಟ್ ಇವೆಂಟ್ ಅನ್ನ ಫಾಲೋ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ನಾನು ನಿಮ್ಮೊಂದಿಗೆ ಪ್ರತಿದಿನ ಇರ್ತೀನಿ. ಹಾಗಾಗಿ ನೀವೊಂದು ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನ ಶೇರ್ ಮಾಡಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಇವಾಗ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸು, ಮೆಂಟಾಲಿಟಿ ಮಾಡ್ಕೋಬಹುದು. ಈ ಒಂದು ಸಬ್ಜೆಕ್ಟ್ ಏನಿದೆ ಕಬ್ಬಿಣದ ಕಡಲೆ ಹಾಗೆ, ಯಾವ ರೀತಿ ಕಷ್ಟ ಅಂದ್ರೆ ಇದಕ್ಕೆ ಇದೇ ಬರುತ್ತೆ. ಇದು ಇಷ್ಟು ಓದಿದ್ರೆ ಸಾಕ, 6 ತಿಂಗಳು ಓದಿದ್ರೆ ಸಾಕ, 8 ತಿಂಗಳು ಓದಿದ್ರೆ ಸಾಕ. ಇವತ್ತಿಂದ ಒಂದ್ ದಿನದಲ್ಲಿ ಏನಿಲ್ಲ ಅಂದ್ರೆ ಒಂದು 20 ನ್ಯೂಸಸ್ಸು, 20 ಇನ್ಸಿಡೆಂಟ್ ಆಗಿರುತ್ತೆ. ಆ 20 ಸುದ್ದಿಗಳನ್ನ ಓದ್ಬೇಕಾ, ಇದನ್ನೇ ಓದ್ಬೇಕಂತ ಯಾರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಇದು ಒಂದು ಸಮುದ್ರ ಇದ್ದಂಗೆ. ಇದರಲ್ಲಿ ನಾವು ಚಾಯ್ಸ್ ಮಾಡ್ಕೋಬೇಕು, ಇದನ್ನೇ ಓದಿದ್ರೆ ಸಾಕ, ಇಷ್ಟೇ ಓದಿದ್ರೆ ಸಾಕ. ಇವಾಗ ಬೇರೆದಕ್ಕೆ ಸಿಲೆಬಸ್ ಅಂತ ಇರುತ್ತೆ. ಇವಾಗ ಹಿಸ್ಟ್ರಿ ಅಂತ ಬಂದ್ರೆ, ಕರ್ನಾಟಕ ಹಿಸ್ಟ್ರಿ ಬಂದ್ರೆ ಕದಂಬ, ಶಾತವಾಹನ, ಕದಂಬ, ಬಾದಾಮಿ ಚಾಲುಕ್ಯಾಸ್, ಕಲ್ಯಾಣಿ ಚಾಲುಕ್ಯ, ರಾಷ್ಟ್ರಕೂಟ, ವಿಜಯನಗರ ಅಂತ ಅಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರುತ್ತೆ. ಇಷ್ಟೇ ಶಾಸನ, ಅದ್ರ ಪೂರ್ತಿ ಡೀಟೇಲ್ಸ್ ಇಷ್ಟೇ ಇರುತ್ತೆ. ಬಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ಇಷ್ಟೇ ಅಂತ ಯಾವುದೇ ಕಾರಣಕ್ಕಿಲ್ಲ. ಅವ್ರು ಹೆಂಗಾದ್ರೂ ಕೇಳ್ಬೋದು, ಏನಾದ್ರೂ ಕೇಳ್ಬೋದು, ಅದ್ರ ಹಿನ್ನೆಲೆ ಇಟ್ಕೊಂಡು ಯಾವ್ದಾದ್ರೂ ಕೇಳ್ಬೋದು. ಜಸ್ಟ್ ನೀವು ಮೊನ್ನೆ ನಡೆದಂತಹ HK ಇದರಲ್ಲಿ ಕ್ವಶನ್ ಪೇಪರ್ ಅಲ್ಲಿ ನೋಡಿರ್ಬೋದು. ಅವ್ರು ಕೇಳಿದ ಒಲಿಂಪಿಕ್ಸ್ ನ ಒಂದು ಟ್ಯಾಗ್ ಲೈನ್ ಅನ್ನ, ಅದು ಸ್ಟ್ಯಾಟಿಕ್ GK. ನಾವು ಕರೆಂಟ್ ಇವೆಂಟ್ ನೋಡ್ಬೇಕಾದ್ರೆ ಅದನ್ನ GK ಇಟ್ಕೊಂಡು ಓದಿದ್ರೆ ಆ ಕ್ವಶನ್ ಅಲ್ಲಿ ಕವರ್ ಆಗುತ್ತೆ. ಆ ರೀತಿಯಾಗಿ ನೀವು ಸ್ಟ್ಯಾಟಿಕ್ GK ವಿತ್ ಕರೆಂಟ್ ಇವೆಂಟ್ ಲಿಂಕ್ ಇಟ್ಕೊಂಡು ಓದಿದ್ರೆ ಸಬ್ಜೆಕ್ಟ್ ಕೂಡ ಕವರ್ ಆಗುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕಮ್ಮಿ ಬಂದಿರ್ತವೆ, 10, 5 ಬಂದಿರ್ತವೆ ಒಂದೊಂದು ಎಕ್ಸಾಮ್ಸ್ ಅಲ್ಲಿ 15, 20, 25 ಬರುತ್ತೆ. ಬಟ್ ಆದ್ರೆ ಆ ಕರೆಂಟ್ ಅಫೇರ್ಸ್ ನ ಬಿಟ್ಟು GK ಬನ್ನಿ, ಆ GK ಕ್ವಶನ್ಸ್ ಕೇಳೋದು ಹೆಂಗೆ,
ಕರೆಂಟ್ ಇವೆಂಟ್ ಲಿಂಕ್ ಇಟ್ಕೊಂಡೇ ಕೇಳೋದು. ಆ 100 ಕ್ವಶನ್ಸ್ ಅಲ್ಲಿ ಏನಿಲ್ಲ ಅಂದ್ರೂ 30-40 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇಂದಾನೆ ಬಂದಿರುತ್ತೆ, ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಕೆಲವೊಂದು ಸರಿ ಡೈರೆಕ್ಟ್ ಆಗಿ ಕೇಳಿರ್ತಾರೆ, ಕೆಲವೊಂದು ಇಂಡೈರೆಕ್ಟ್ ಆಗಿ ಕೇಳಿರ್ತಾರೆ. ಆ ಇಂಡೈರೆಕ್ಟ್ ಕ್ವಶನ್ಸ್ ನಮಗೆ ಸಬ್ಜೆಕ್ಟ್ ಅನ್ಸ್ಬಹುದು, ಬಟ್ ಅದು ಕರೆಂಟ್ ಇವೆಂಟ್ ಆಗಿರುತ್ತೆ. ಇವಾಗ ಬಜೆಟ್ ಮೇಲೆ ಕೇಳಿರ್ಬೋದು, ಇವಾಗ ವಿಧಾನಸಭೆಯಲ್ಲಿ ಇವಾಗ ಸಭಾಪತಿ ಮೇಲೆ ಕ್ವಶನ್ ಕೇಳ್ಬೋದು, ಏನಾದ್ರೂ ಕೇಳ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದ ವಿಧಾನಸಭೆಯ 18ನೇ ಸಭಾಪತಿಯಾಗಿ GS ಪಾಟೀಲ್ ಅವರು ನೇಮಕ ಆದ್ರು. ಆ ಸಭಾಪತಿ ಮೇಲೆ, ನಮ್ಮ ಕರ್ನಾಟಕದ ವಿಧಾನಸಭೆಯ ಮೇಲೆ, ವಿಧಾನ ಪರಿಷತ್ತಿನ ಮೇಲೆ 169ನೇ ಆರ್ಟಿಕಲ್ಸು, 182ನೇ ಆರ್ಟಿಕಲ್ಸ್ ಏನು ಹೇಳುತ್ತೆ, 183ನೇ ಆರ್ಟಿಕಲ್ಸ್ ಏನು ಹೇಳುತ್ತೆ, ಯಾವ ರೀತಿಯಾಗಿ ಕೇಳಿದ್ರೆ ಅದು ನಿಮಗೆ ಕಾನ್ಸ್ಟಿಟ್ಯೂಷನ್ ಅನ್ಸ್ಬೋದು ಅದು. ಬಟ್ ಕರೆಂಟ್ ಅಫೇರ್ಸ್ ಏನಕ್ಕೆ ಸುದ್ದಿಯಲ್ಲಿದೆ, ಹಾಗಾಗಿ ಅದನ್ನ ಕೇಳ್ತಾರೆ. ಆ ರೀತಿಯಾಗಿ ನೋಡ್ಕೊಂತ ಹೋದ್ರೆ 30-40 ನಿಮ್ಮ ಡಿಸೈಡಿಂಗ್ ಸಬ್ಜೆಕ್ಟ್ಸೇ ಇದು: ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ 3 ಸಬ್ಜೆಕ್ಟ್ನ ನೀವು ಜಾಸ್ತಿ ಒತ್ತು ಕೊಡಲೇಬೇಕು. ಇಷ್ಟು ಹೇಳ್ತಾ ನಿಮಗೆ ಪ್ರತಿದಿನ ಇನ್ಮೇಲಿಂದ ಇದೇ ರೀತಿಯಾಗಿ ಚಾಪ್ಟರ್ ವಾರು ನಿಮಗೆ ಕರೆಂಟ್ ಅಫೇರ್ಸ್ ತರಗತಿಗಳು ಸಿಗುತ್ತವೆ. ಹಾಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನ ಶೇರ್ ಮಾಡಿ. ಥ್ಯಾಂಕ್ ಯು.